ಇಲ್ಲಿ ಹತ್ನಾಳಿ ಆಗದೆ ವಾರಕ್ಕೆ ಕೊಡುತ್ತು ನಾವು ನೀವು ಮೊನ್ನೆ ನಾವು ಅದೇ ಮಾಧ್ಯಮದಲ್ಲಿ ಅದು ಚರ್ಚೆ ಬತ್ತು ಕರೆಕ್ಟ್ ಅದು ಅದ್ರ ಬಗ್ಗೆ ವಿಶ್ಲೇಷಣೆ ಕೊಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ಏನು ಯಾವ ಬಗ್ಗೆ ಚರ್ಚೆ ಏನಂತ ಅಂತ ಗೊತ್ತಾಗಿಲ್ಲ. ನಮ್ಮ ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡೋದು ನಮ್ಮದು ನಂಗೆ ಅರ್ಥ ಆಗಿಲ್ಲ. ಅದು ಡೇ ಒನ್ ಹೇಳಿದನು ಅದನ್ನು ಅವನೇ ಸಸ್ಪೆಂಡ್ ಆದ ಮರುದಿವಸನ ಇಲ್ಲಿ ಪ್ರಶ್ನೆ ಇಲ್ಲೇ ಬೇಗ ಹೇಳಿದನು ಅವನು ಪ್ರಯತ್ನ ತತ್ತು ಈ ಸಂದ ನಾವು ಹೈಕಮಾಂಡ್ ಬಿ ಜೆ ಹತ್ತೋಡೆ ಕೆಲವೊಂದು ಸಂದರ್ಭದಲ್ಲಿ ಬಿಹಾರ್ ಎಲೆಕ್ಷನ್ ಬೇರೆ ಬೇರೆ RSS 100 ವರ್ಷ ಅವ್ರದ್ದು ಇದು ಸಂಘದ ಪರಿವರ್ತನೆ ಸತತ ಕಳೆದ 5-6 ತಿಂಗಳಿಂದ ನಡೆದಕ್ಕೆ ನಾವು ಸ್ವಲ್ಪ ನನಗೂ ಬೀತು ಆ ಸತತ ಪ್ರಯತ್ನ ಹೊಳ ವಾಪಸ್ ಡೇ ಒನ್ ಸಸ್ಪೆಂಡ್ ನೆಕ್ಸ್ಟ್ ಡೇ ಸ್ಟಾರ್ಟ್ ಅದ ನಮ್ಮದು. ಯಾರು ಹೈಕಮಾಂಡ್ ನಾನು ಕರೆದೇ ಹೋದ್ರೆ JCB ಪಕ್ಷವನ್ನು ಮಾಡ್ತೀನಿ. ಅನೇಕ ಜನ JDS ಅಲ್ಲಿ ಒಂದು 30 ಜನ ಅದಾರ, BJP ಒಂದು 30, ಕಾಂಗ್ರೆಸ್ ಅಸಮಾಧಾನ ಮತ್ತು ಟಿಕೆಟ್ ವಂಚಿತರಾಗಿರ್ತಾರೆ. ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತ ಹೇಳಿ ಅದಕ್ಕೇನೋ ತಮ್ಮ ಬೆಂಬಲ ಇದೆ ಅಂತ ಇಲ್ಲ ಹಂಗೆ ಅಂದಿಲ್ಲ ಅವರು. ವಿಜೇಂದ್ರ ಮುಂದುವರಿಸಿದ್ರೆ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರೆ ಅದ್ರ ಬಗ್ಗೆ. ಅದು ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ತಗೋದು ನಾವು ಬದ್ದಿರ್ತೀವಿ. ಫಸ್ಟ್ ನಮ್ಮ ಪಕ್ಷ BJPಯಲ್ಲೇ ನಾವು ಮುಂದುವರ್ಯಾರ. ನಾವೇನು ಯತ್ನಾಳ್ ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ್ಕೆ ನಾವು ಪ್ರಯತ್ನ ಮಾಡ್ತೀನಿ. ಯಾಕಂದ್ರಪ್ಪ ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು 7 ತಿಂಗಳು ಇರ್ಬೋದಲ್ಲ ಸಸ್ಪೆಂಡ್ ಆಗಿ. ಅವತ್ತಿನ ಯತ್ನಾಳು ಇವತ್ತು ತುಲನಾ ಮಾಡ್ರಿ. ವಿಜೇಂದ್ರ ಯತ್ನಾಳ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡರ್ ಇರ್ಬೋದು, ಹಿಂದೂ ಲೀಡರ್ ಆಗಿ ಪರಿವರ್ತನೆ ಆದ ಯತ್ನಾಳು ಭಾಳಷ್ಟು ಮೇಲೆ ಹೋಗಿದ್ದಾರೆ. ಎಲ್ಲರೂ ನಾವು ಒಪ್ಪುವಂಥ ಮಾತಿದೆ. ವಿಜೇಂದ್ರ ಭಾಳ ಕುಗ್ಗಿದ್ದಾರೆ ಕೆಳಗೆ. ಅವತ್ತು ವಿಜೇಂದ್ರ ಇವತ್ತು ಯತ್ನಾಳ್ ಭಾಳ ಕೆಳಗಿದಾನೆ, ಯತ್ನಾಳ್ ಮೇಲೆ ಬಂದಾರೆ. ಆದರೆ ಎಲ್ಲರೂ ಒಪ್ಪುವಂಥ ಮಾತು. ಯಾರು BJP ಹೋಗ್ತಾರೆ, ಕಾಂಗ್ರೆಸ್ ಹೋಗ್ತಾರೆ. ನಾವು ಒಂದೇ ನಾವು ನಮ್ಮದು ವಿಚಾರ ಪದೇ ಯಾಕೆ ಯತ್ನಾಳ್ ಭೇಟಿ ಆಗ್ತಾರಂದ್ರೆ ಆ ಆ್ಯಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನಾರು ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಾಕತ್ತೆ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕತ್ತೆ ಒಂದು ನಂಗೆ ಅಂತಕ್ಕಂತೆ. ಅದಕ್ಕೆ ನಾವು ಸತತ ಅವನ ಜೋಡಿ ಸಂಪರ್ಕಗೊಂಡು ಅವ್ನು ಬೇರೆ ತಪ್ಪು ದಾರಿ ಹಿಡಿಬಾರ್ದು ಒಂದು ಆ ಉದ್ದೇಶ ಪದೇ ಭೇಟಿ ಹಾಕೋಣ. ಈ ಉದ್ದೇಶ ಇಟ್ಕೊಂಡು ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ, ಅವೇನು ನನ್ನ ಮಾತಿನ ವಿರುದ್ಧ ಹೋಗೋದಿಲ್ಲ. ಆದರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವು ನಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವನ ಇದ್ರೆ ಅನಿವಾರ್ಯ, ಅವ್ನು ಕೊನೆಯ ಡಿಸಿಷನ್ ತೋದ್ರೆ ಪಕ್ಷ ಯಾರು ಅನಿವಾರ್ಯ ಇಲ್ಲ ಪಕ್ಷಕ್ಕೆ. ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು. ಇಂಥ ರಮೇಶ್ ಜಾರಕಿಹೊಳಿ ಬರ್ತಾರೆ ಹೋಗ್ತಾರೆ, ಅದು ಆ ಮಾತಲ್ಲ. ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ನಾಯಕ ಬೆಳೆತಾರೆ. ಅದಕ್ಕೆ ಯಾರು ಎಲ್ಲ ಹೋಗಬೇಕು. ವಿಜೇಂದ್ರತೆ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ. ಯಡಿಯೂರಪ್ಪನ ವ್ಯಕ್ತಿತ್ವ, ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್. ವಿಜೇಂದ್ರ ಅವ್ರು ಪದೇ ಹೇಳಿದ್ರೆ ವಿಜೇಂದ್ರ ಅವರು ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡಿದ್ರು ಏನು ಅಂತ ನೋಡೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಮಾಡೋದು. ಅರೆ ಯತ್ನಾಳ್ ಅವ್ರನ್ನ ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದವರು ಅಂತ ಅದೇ ಮೇನ್ ನನ್ನ ಅಜೆಂಡಾ. ಪದೇ ವಾರಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಭೇಟಿ ಆಗೋದು. ಅವ್ನ ತಲೆ ತುಂಬ. ಯಾಕಂದರೆ ಭಾಳಷ್ಟು ಪಕ್ಷ ಬೆಳೆದಂಗೆ ಅವನ ವ್ಯಕ್ತಿತ್ವ ಬೆಳೆದಾಗ ಹೊಗಳು ಬಂಟ್ರು ಕೊಡ್ತಾರೆ. ಹೊಗಳು ಬಂಟ್ರಿಂದ ತಪ್ಪು ಹೆಜ್ಜೆ ಇಡಬೇಡ ಅನ್ನೋ ಉದ್ದೇಶಲೇ ನಾವು ಸತತ ಭೇಟಿ ಹಾಕೋದು ಇಷ್ಟೇ. ಇದೊಂದೇ ಯತ್ನಾಳ್ ಅವರು. ನಾವು ಪಕ್ಷ ಅವ್ರು ಬೇರೆ ಪಾರ್ಟಿ ಕಟ್ರೆ ನಾ ಅದು BJP ಬಿಡೋಲ್ಲ. ಯಾವ ಪಾರ್ಟಿ ನಮ್ಮ ಪಕ್ಷ ಆಗೋದಿಲ್ಲ. ಹೈಕಮಾಂಡ್ ಏನು ನಿರ್ಣಯಕ್ಕೆ ಬದ್ದದು ನಾವು ಯಾರು ಕ್ರಾಂತಿ ಆಗೋಲ್ಲ. ನಾನು ಹಿಡ್ಕೊಂಡು ಎಲ್ಲರೂ ನಾ ಇರ್ಬೋದು, ನಮ್ಮ ಪಕ್ಷ ಅವ ದೊಡ್ಡ ಸಣ್ಣ ನಾಯಕರು ದೊಡ್ಡ ನಾಯಕರು. ಹೈಕಮಾಂಡ್ ಏನು ನಿರ್ಣಯಕ್ಕೆ ಬದ್ದ ನಾವು. ನೋ ಕ್ರಾಂತಿ ಇಲ್ಲ. ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯನ ಕೆಳಗಿಳಿಸಬೇಕು, ಬೇರೆದವ್ರ ನಾಯಕತ್ವ ಕೊಡಬೇಕು ಅನ್ನೋದು. ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ನಂಗೆ ಅಸಹನಿಸೋದಿಲ್ಲ. ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಪಕ್ಷಕ್ಕೆ ಭಾಳಷ್ಟು ವಿಷಯ ಅದಾವ. ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನೇ ಮಾಡ್ಕೊ ಯಾರೇ ಮಾಡ್ಕೋರು DK ಶಿವಕುಮಾರ್ ಮಾಡ್ಕೊರಕ, ಖರ್ಗೆ ಅವ್ರಾಗ, ಸತೀಶ್ ಜಾರಕಿಹೊಳಿ ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ಅದ್ರ ಬಗ್ಗೆ ಚರ್ಚೆ ಬಗ್ಗೆ ನಂಗೆ ಅಸಹನಿಸೋದು. ಅದು ಮಾಡ್ಬಾರ್ದು ನಾವು. DK ಶಿವಕುಮಾರ್ ಏನಾದರೂ CM ಆದರೆ ಏಕನಾಥ್ ಶಿಂದೆ ಅವರು ಯಾರಾಗ್ತಾರ ಕರ್ನಾಟಕದಲ್ಲಿ? ಸಪೋಸ್ ನೀವು ಸುಮ್ಕು ತೋಳ್ತೀರಾ ಅಥವಾ ಯಾರು ಆಗೋದಿಲ್ಲ. ಅವ್ರ ಪಕ್ಷ ಇನ್ನೂ ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು. ಇನ್ನೂ ಕೆಳಗೆ ಕುಂತೈತದು. ನಾವು ಅದು ಕೈ ಹಚ್ಬಿಡೋದು. ನಾವು ವಿರೋಧ ಪಕ್ಷ ಒಳ್ಳೆ ಕೆಲಸ ಮಾಡೋಕೆ ಅಷ್ಟೇ ನಂದು. ಅವ್ರ ಪಕ್ಷದ ಅಂತರಿಕ್ಷ ಯಾರು DK ಶಿವಕುಮಾರ್ ಮಾಡಲೇಬೇಕು, ಇವರು ಮುಂದುವರಿಸಲಿ. ಒಟ್ಟು ನಮ್ಮ BJP ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು. ಇಷ್ಟೇ ನಂದು.
ನೋಡ್ರಿ ಒಂದು ಎತ್ತದಿಲ್ಲ, ಒಂದು ನೋವು ಮೇಲೆ ಕೈ ಒದರ್ತಿತ್ತಲ್ಲ, ನೋವು ಸಣ್ಣ ಮಗುಗೆ ಪಟ್ಟು ಉಸಿರಾದ್ರೆ ಹೇಳಕ್ ಬದಲ ಅದರ್ತೈತಿ. ಬುದ್ಧಿ ಒಂದು ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ರೆ ಒಯ್ಯೋ ತಾನು. ಹಂಗೆ ನಾ ಸೌದೆಯಾಗ ನೋವು ಮೇಲೆ ಕೈ ಇಟ್ರೆ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಈಗ ನನಗೆ ಕಳೆದ 2-3 ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನಾನೆ ಸೋತಾಗ ನಂಗೆ ಭಾಳ ಮನಸ್ಸು ನೋವಾಗಿತ್ತು. 74,000 ಸೋತಾಗ ನನಗೂ ಭಾಳ ನೋವಾಗಿತ್ತು. ಯಾಕೆ ನಾವು ಭಾಳ ಕೆಲಸ ಮಾಡಿದ್ವಿ, ಭಾಳಷ್ಟು ತ್ಯಾಗ ಮಾಡಿ BJP ಪಾರ್ಟಿ ಕಟ್ಟಿದ್ವಿ. ಇಷ್ಟು 74,000 ಮಹೇಶ್ ಕುಂಡ್ರಸ್ವಾಮಿ ನನಗೂ ಮನಸ್ಸು ನೋವಾಗಿತ್ತು. ಆದರೆ ಇವತ್ತು ನಮ್ಮ ಸಂಘಟ ಸರಿಯಾಗಿ ದಾರಿಯಲ್ಲಿ ಹೊಂಟಿದೆ. 22 ಸೌದಿ ಕೆಡುತ್ತೀವಿ ನಾವು. ಇದು ನಮ್ಮ ಶತಸಿದ್ಧ. ಸರ್, ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ, ನೀವು DC ಬ್ಯಾಂಕ್ ಇರ್ಬೋದು, ಪಕ್ಷಾತೀತ ಇರ್ತೈತದ, ಜಾತ್ಯತೀತ ಪಕ್ಷದ ಯಾವುದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದೆಲ್ಲ ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ದು ಹಂಗಿರ್ತದೆ. ಈ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ, DC ಬ್ಯಾಂಕ್ ಇರ್ತಾವೆ. ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟೇ ನಾವು ಪಕ್ಷ ಬರ್ತೈತಿ. ಉಳ್ಕಿದ್ದೆಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು. ಅವ್ರು ಸೌದಿಯವ್ರಿಗೆ ಒಂದು ಅನ್ಯಾಯ ಇತ್ತು, ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡಿ ಮಾಡಿದ್ವು. ನಾನು ಪಕ್ಷಾತೀತ ಎಲ್ಲ ಪಕ್ಷ ಕೂಡಿದ್ರು, JDS ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ರು. ಸೌದಿ ಅವರ ಮಾತನ್ನ ಏನೋ ಸೌದಿ ಅವರ ಪುತ್ರ ಸಿದ್ದಾನಂದ ಸೌದಿ ಅವರ ವಿಚಾರ, ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನ ನೋಡ್ರಿ, ಆ ಪಾಪ ಸಣ್ಣ ಮಗೋದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು, ಅದು ಪಾಪ ಬುದ್ಧಿ ಇಲ್ಲ. ಈಗ ಅವ್ರ ಬಗ್ಗೆನೇ ಸೌದಿಯವ್ರಿಗೆ ಉತ್ತರ ಕೊಡ್ತಾನೆ. ಚಿದಾನಂದ ಸೌದಿ ನಾನು ಲೇವಲ್ಲ, ಪಾಪ ಅವ್ನಿಗೆ ಒಳ್ಳೇದಾಗಲಿ. ಅವರು ಬಿಜೆಪಿ ಬರ್ತಾರ ಅಂತ ಹೇಳಿ ಸೌದಿ ಅವರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ನೋಡ್ರಿ, ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿದಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ನಮ್ಮ ಪಕ್ಷ ನಮ್ಮ ನಿಲ್ಲಿಸ್ತಾರ ಅಂತ ಇಲ್ಲ. ನಮ್ಮ ನೋಡ್ರಿ, ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಯಲ್ಲಿ ಆಗ್ತದೆ. ಯಾರೋ ಸೌದಿಯವ್ರು ಮಾತಾಡೋದತ್ತ ಸೌದಿಯವರ ಬಗ್ಗೆ ಯಾರೋ ಗಜಾನ ಮಂಗಸುಳ್ಳಿ ಇಲ್ಲಿ ಬರ್ತದೆ ನನಗೇನು ಗೊತ್ತಿಲ್ಲ. ನಮ್ಮಲ್ಲಿ ಭಾಳಷ್ಟು BJP ನಾಯಕರು, ಮಹೇಶ್ ಕುಮಟಳ್ಳಿ ಅವರು ಭಾಳ ಶಾಸಕರು, ಅವ್ರು ಎಣ್ಣೆ ಆಗಿದೆ, ಅವ್ರು ಶಾಸಕರಂತ ನಮ್ಗೆ ಆಸೆ ಇದೆ. ಬಟ್ ಬೇಡಪ್ಪ, ಪಕ್ಷ ಹೈಕಮಾಂಡ್ ಬೇರೆ ನಿಲ್ಲಿಸಿದಾಗ ಅದನ್ನು ಸ್ವಾಗತ. ಬರಲಿ, ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು. ನಾ ಸ್ವಾಗತ ಮಾಡೋದು, ಪಕ್ಷ ಸ್ವಾಗತ ಮಾಡಿ ನಂದು ಸ್ವಾಗತ ಇಲ್ಲ, ರಮೇಶ್ ಜಾರಕಿಹೊಳಿ ಸ್ವಾಗತ ಇಲ್ಲ, ಪಕ್ಷ ಸ್ವಾಗತ ಇಲ್ಲ. ಅದಕ್ಕೆ ನೋ ಕಾಮೆಂಟ್ಸ್. DCC ಬ್ಯಾಂಕು ಮತ್ತು ಅಥಣಿ ಕಾರ್ಖಾನೆ ಚುನಾವಣೆ ಇದೆ, ಸಿದ್ಧತೆ ಇಲ್ಲದೇ ನಾವು ಉಳಿದ್ರ ಅಂತ, ಗ್ರೌಂಡ್ ವರ್ಕ್ ಇಲ್ಲದೇ ಹೇಳಿದ್ರೆ ಅಲ್ಲಿ ನಡೆಯುತ್ತೆ ಅಂತ. ನಾವು ಅಥಣಿದು ಸೋಲ್ತು ಅಂತ ಮೊದಲೇ ಹೋಟಿಂಗ್ ಹೊಟ್ಟಬೋದು ಮೊದಲೇ ಹೇಳಿದ್ವಿ ನಾವು. ನೀವ ಭಾರಿ ಸೋಲೋದು ನೀವೇ ಪಡೆದ್ರಿಪ್ಪ. ನಮ್ಮ ಮುಂಜಾನೆ ಹೋಟಿಂಗ್ದಾಗ ನಮ್ಮ 3 ಹೋಟ್ ಬೀಳ್ತವೆ. ನಾವು ಓನ್ಲಿ ಕಳೆದ 20 ವರ್ಷದಿಂದ ಸೌದಿಯವರು ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ರಿ. ಈ ಸಲ ಯಾವುದೇ ಕಾರಣ ಒಂದು ಓಟ್ ಬಂದರೂ ಇಲೆಕ್ಷನ್ ಮಾಡೋದು ಇಲೆಕ್ಷನ್ ಮಾಡಿದ್ವಿ ನಾವು ಗಿದಿಬೇಕು ನಿಂತಿರ್ಕಿಲ್ಲ. ಚುನಾವಣೆ ಅಂದರೆ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ. ನಾವು ಬರೀ ಅಲ್ಲಿ ಏನಾಯ್ತು, ನಾವೊಂದು 3 ಫೋನ್ ಮಾಡಿದೆ, ಒಂದು ಭಾಷೆ ಮಾಡಿದೆ, ಒಟ್ಟೆ ಇಲ್ಲಿ ಹೋಗಿಲ್ಲ. ನಾನು ಬರೀ 3 ಮಂದಿ 3 ಫೋನ್ ಮಾಡಿದೆ. ಒಂದು ಸಲ ಹೋಗಿ ನಮ್ಮ ಕರೆನ ಒಂದು ಭಾಷೆ, ನೀವು ಬಂದು ಸಾಕು, ನೀವು ಅಲ್ಲೇ ಗೋಕಾಕ ಕೂತು ಅಲ್ಲಿ ಇಲ್ಲಿ ಬಂದು ಒಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ, ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗ್ಬಿಟ್ನೆ. ಇಲ್ಲೇ ಇಲ್ಲ, ನಾ ಅಲ್ಲಿ ಸೀರಿಯಸ್ ಹೋಗಿ ಇಲೆಕ್ಷನ್ ಅದನ್ನು ನೀವು 18,000 ಓಟ್ ಅಲ್ಲಿ ಫ್ಯಾಕ್ಟ್ರಿಲಿ ಇದ್ದಂಥ 5,500 ತಂದು ಹೆಚ್ಚಾರ ಲಕ್ಷ್ಮಣ ಸವದಿ ಅವರು. ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮೇಲಿನ ಸ್ವಲ್ಪ ನಿಮ್ಮ TV ಯಾವುದೋ ಆ್ಯಂಕರ್ ಸ್ವಲ್ಪ ಹೇರು 18,000 ಓಟ್ದವರು. ಅದನ್ನು ಏನೇನೋ ಗೋಲ್ಮಾಲ್ ಮಾಡಿ 5,500 ಹಚ್ಚಿದ್ರು. ಅದರಲ್ಲಿ 50% ಹೊಡ್ತದ ನಾವು. ನೀವು ಅದನ್ನ ವಿಚಾರ ಮಾಡಿ, ನಾವು 5,500 ತಮ್ಗೆ ಬೇಕಾದ ಇಟ್ಕೊಂಡಾರ, ಅದ್ರೊಳಗೆ 50% ಹೊಡ್ತು. ನಾವು ಲೋಯೆಸ್ಟ್ 33 ಹೊಟ್ಟು ಕಡಿಮೆ ಸೋತೈತೆ. ಒಂದು ಕಡಿಮೆ ಹೋಟ್ಲೆ 33 ಸೋಟದೆ, ಒಂದು 300, ಒಂದು 800, ಹೈಯೆಸ್ಟ್ 1100 ಗೆದ್ದೈತಿ. ಹೈಯೆಸ್ಟ್ 1100 ಹೋಟ್ಲಿಗೆ ಗೆದ್ದಾನೆ. ಇದನ್ನ ನೀವು ಏನಿದೆ ಬರೀ ಜಾರಕಿಹೊಳಿ ಸೋಲು, ಜಾರಕಿಹೊಳಿ ಸೋಲು ಒಂದು ವಿಚಾರ. DCC ಬ್ಯಾಂಕ್ ಚುನಾವಣೆ ನಡೀತು, ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೀತು. ಅದರಿಂದ ಎಲ್ಲೋ ಒಂದ್ ಕಡೆ ಅಂತಂದ್ರೆ ರಮೇಶ್ ಜಾರಕಿಹೊಳಿ ದೂರ ಇದ್ರು. ಯಾಕೆ ಏನಂತ, ಯಾಕೆ ಅದ್ರೊಳಗ ತಾವು ಎಲ್ಲೂ ಕಾಣಿಸ್ಕೊಂಡಿಲ್ಲ ಪಿಕ್ಚರಲ್ಲಿ? ಪಾಪ ನಮ್ಮ ರಮೇಶ್ ಕತ್ತಿ ಇವತ್ತು ನನ್ನ ಮಿತ್ರ. ನನ್ನ ಸಮಾಜಕ್ಕೆ ಬೇದಾಗ ನನಗೆ ನೋವಾಗಿದೆ. ವಾಲ್ಮೀಕಿ ಸಮಾಜಕ್ಕೆ ಬೇದದ್ದು ನಂಗೆ ನೋವಾಗಿದೆ. ಇವತ್ತು ನನಗೆ ಕತ್ತಿ ಕುಟುಂಬ ಆತ್ಮೀಯ. ಇವತ್ತು ರಮೇಶ್ ಜಾರಕಿಹೊಳಿ ಕತ್ತಿ ಮೊನ್ನೆ ಫೋನ್ ಹಚ್ಚಿ ಬೇತಾನೆ ರಮೇಶಿಗೆ, ಹುಚ್ಚುಳಮನ ಭಾಳ ಚೆನ್ನಾಗಿರುವ ಬೇತಾನೆ, ಮೊನ್ನೆ ಬೇತಾನೆ, ನಮಗೆ ಕ್ಲೋಸು. ನಾವು ಇವತ್ತು ಬೇತಾನೆ, ನೀನು ಹಿಂಗೆ ಮಾಡಿದ್ರೆ ನೀನು ನಿಖಿಲ್ನ ಮಣ್ಣು ಕೊಡ್ತೈತೆ. ಇದನ್ನು ಮೊನ್ನೆ ಹಿಂಗೆ ಮಾತಾಡಿದಂದ್ರೆ ಸಮಾಜವಾದಿ ಯಾವುದೋ ಖಾಸಗಿ ಕೂತ್ ನಾ ಮುಗಿಸ್ಕತ್ತ ಭಾಷಣ ನೋಡ್ರಿ ಓಡಿ ಹೋಗ್ರಿ ನಾವು ಹಂಗೆ ಮಾತಾಡ್ತಿದ್ವು.
ಉಮೇಶ್ ಕತ್ತಿ ನಮ್ಮ ಭಾಷೆ ನೋಡಿದ್ರೆ ನೀವು ಹುಡುಕ್ರಿ ಅಷ್ಟು ಕೆಟ್ಟ ಮಾತಾಡ್ತಾ ಅದೇ ದೋಸ್ತಿಗಳು ಮಾತಾಡೋದು ಹಂಗೆ ಬಟ್ ಅವ ಹುಚ್ಚ ಸಾರ್ವಜನಿಕ ಒಂದು ಸಮಾಜ ಮಾತಾಡೋದು ತಪ್ಪು. ಅದರಿಂದ ಬಹುಸಂಖ್ಯಾತರು ಅಲ್ಲಿ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ನಿಖಿಲ್ ಹೊಡೆದು ಬಂದಿತ್ತು ಅದು. ಸರ್ ನೀವು ಉಮೇಶ್ ಕತ್ತಿ ನೀವು ಬಹಳ ಆತ್ಮೀಯ ಇವತ್ತು ಎಂದು ಸಹ ಕತ್ತಿ ಫ್ಯಾಮಿಲಿ ಈ ಜೊತೆ ಜಾರಕಿಹೊಳಿ ಫ್ಯಾಮಿಲಿ ನಡುವೆ ಏನೂ ವೈಮನ್ಸ್ ಇರ್ಲಿಲ್ಲ. ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಈಗೂ ಇಲ್ಲ ಸ್ವಾಮಿ, ಈಗಲೂ ನೋಡ್ರಿ ಅದು ಅದಕ್ಕೆ ವಿದ್ಯುತ್ ಶಕ್ತಿ ನಾವು ವಿದ್ಯುತ್ ಶಕ್ತಿ ಎಲೆಕ್ಷನ್ ಬೇಡ ತಂದಿದ್ದೆ ನಾ ಮಾತ್ರ ಬೇಡ ಎಲೆಕ್ಷನ್ ಬಿಟ್ಬಿಡ್ರಿ. ಪಾಪ ರಮೇಶ್ ಕತ್ತಿ ನಮಗೆ ಫೋನ್ ಮಾಡಿ ನಾನು ಸ್ವತಃ ನನಗೆ ಫೋನ್ ಮಾಡಿದ್ದ ಮುಗಿಸ್ ರಮೇಶ ಮುಗಿಸ್ ಅದು ಯಾಕೆ ಅದಕ್ಕೆ ಕೇಳಿದ್ರು ಏನಾದರೂ ಗೊತ್ತಿಲ್ಲ ನನಗೆ ಡೀಟೇಲ್ ಮಾಹಿತಿ ಇಲ್ಲ. ಫಾರಿನ್ಗೆ ಹೋಗಿದ್ದೆ ನಾನು ಒಂದು 2 ತಿಂಗಳು ಫಾರಿನ್ಗೆ ಹೋಗಿದ್ದು ನಂಗೆ ಗೊತ್ತಿಲ್ಲ ಅದನ್ನು. ಬಟ್ ಒಂದು ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ರಮೇಶ್ ಕತ್ತಿರಿಗೆ ಹೇಳ್ತೇನೆ ನಾನು, ದಯವಿಟ್ಟು ಆ ಚುನಾವಣೆ ಬಚ್ಚಲಾಗಿ ಮೇನಾಡೋದು ಅದು ಸಮುದ್ರ ಮೇನಾಡ್ದಂಗೆಲ್ಲ ಅದನ್ನೇನೋ ಹಿಂಗೆ ಮಾತಾಡೋರೆ ನಿಮಗೆ ಮುಂದಿನ ಚುನಾವಣೆ ಭಾಳ ಹೊಡೆದು ಬರ್ತೈತಿ. ಯಾಕೆ ಒಂದು ಸಮಾಜ ಮೇಲೆ ಎಮ್ ಎಲ್ ಎಗೆ ಸಾಧ್ಯ ಇಲ್ಲ. ಎಲ್ಲ ಜನರಲ್ ಎಲೆಕ್ಷನ್ ಅದು. ಒಂದು ಸಮಾಜ ಮೇಲೆ ಅವನು ಎಮ್ ಎಲ್ ಎಗೆ ಸಾಧ್ಯ, ಎಲ್ಲ ಸಮಾಜದಾಗ ಆಶೀರ್ವಾದ ಎಮ್ ಎಲ್ ಎಗೆ ಸಾಧ್ಯ, MP ಆಗಿ ಸಾಧ್ಯ. ದಯವಿಟ್ಟು ರಮೇಶ್ ಕತ್ತೂರಿಗೆ ನಿಮ್ಮ ಮಾಧ್ಯಮಕ್ಕೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವ್ರ ಮಾತಿನ ಶೈಲಿ ಬದಲು ಮಾಡ್ಕೊಂಡು ಮುಂದಿನ ದಿನ ಭಾಳ ಅನಾಹುತ ಆಗ್ತದೆ. ಇಷ್ಟು ನಿಮ್ಮ ಮುಖಾಂತರ ದಯವಿಟ್ಟು ಹೇಳ್ತೀನಿ, ನೀವು ಹೆಂಗೆ ತೋರಿಸ್ತೀರಿ ನಿಮ್ಗೆ ಇರ್ತೀವಿ. ಜಿಲ್ಲೆಯಲ್ಲಿ ರೈತರು ಹೋರಾಟ ಮಾಡ್ತಾರೆ ಸಕ್ಕರೆ ಕಾರ್ಖಾನೆ ಇವತ್ತು ಪರ್ ಟನ್ನಿಗೆ 3,500 ರೂಪಾಯಿ ಅಂತ. ನೀವು ಅದಕ್ಕೆ ಬೆಂಬಲಿಸ್ತೀರಾ ಅಥವಾ ಹೇಗೆ? ನೋಡ್ರಿ, ನಾವು ರೈತರ ಹೋರಾಟಕ್ಕೂ ಬೆಂಬಲದೆ ಶುಗರ್ ಫ್ಯಾಕ್ಟ್ರಿಯವರು ಅಂತ ಅವ್ರು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಯಾಕಂದರೆ ಕಬ್ಬಿನ ಬಿಲ್ಲು ಇವತ್ತು ರೇಟ್ ಶುಗರ್ ರೇಟ್ ಕಂಟ್ರೋಲ್ ಇದಾವೆ. ಒಂದು 25,000 ಒಮ್ಮೆ 3 ವರ್ಷ ಬರ್ತದೆ. ಅದಕ್ಕೆ ನೋಡ್ರಿ ಫ್ಯಾಕ್ಟ್ರಿ ಅವರು ರೈತರು ಕೂತು ಚರ್ಚೆ ಮಾಡ್ಕೊಂಡು ನಿರ್ಣಯ ತಗೋಬೇಕು. ಅದಕ್ಕೆ ನಾ ಇಬ್ಬರು ಸಂಪೂರ್ಣ ರೈತರಿಗೂ ಒಳ್ಳೇದಾಗಲಿ, ಫ್ಯಾಕ್ಟ್ರಿ ಒಳ್ಳೇದಾಗಲಿ. ಇಷ್ಟೊಂದು ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇರೋದು ಇಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಅಲ್ಲಿ 12 ರೂಪಾಯಿ ಬರ್ತೈತೆ ರೀ ಸ್ವಾಮಿ. 12 ತಿಂಗಳು ಫ್ಯಾಕ್ಟ್ರಿ ಶುಗರ್ ಕಬ್ಬು ಒಯ್ತಾರಲ್ಲಿ. ಇಲ್ಲಿ 12 ತಿಂಗಳು 12 ಪ್ಯಾಕೆಟ್ ಶುಗರ್ ಬರಲಿ ಕೊಡೋಣ. ಇಲ್ಲಿ ಇರೋ 10 ಎವರೇಜ್ ಹಣ್ಣು ಬರ್ತೈತಿ ಲಾಸ್ಟಕ್ಕೆ ಬಂದು ಮಾಡ್ತಾರೆ. ಅಲ್ಲಿ 12, 13 ನಮ್ಮ ಕಾಗಲ್ ಫ್ಯಾಕ್ಟ್ರಿ 14 ರಿಕ್ವರಿ ಬರ್ತೈತಿ. ಕಾಗಲ್ ಫ್ಯಾಕ್ಟ್ರಿ 14 ಬರ್ತೈತಿ. ಕಡಿಮೆ ಅಷ್ಟು 12 ಇರ್ತೈತಿ ಅಲ್ಲಿ ರಿಕ್ವರಿ. ಇಲ್ಲಿ ಭಾರಿ ಅಂದ್ರೆ 11 ಇರ್ತೈತಿ. ಇಲ್ಲಿ ಅಲ್ಲಿ ತಾಂತ್ರಿಕ ಅದನ್ನ ನೋಡಿ ಅದನ್ನು ನಾವು ಈ ಚರ್ಚೆ ಮಾಡ್ಕೊಂಡ ರೈತರ ಮತ್ತು ಸಂಬಂಧಪಟ್ಟ ಚರ್ಚೆ ನಾನು ಇಬ್ಬರು ರೈತರು ಸಂಪೂರ್ಣ ಬೆಂಬಲಿದೆ, ಫ್ಯಾಕ್ಟರಿ ಬೆಂಬಲಿದೆ. ಸರಿ, ಒಳ್ಳೇದಾಗಲಿ, ಬೆಂಬಲ ಇದೆ. ಫ್ಯಾಕ್ಟರಿ ಚೆನ್ನಾಗಿ ಅವರು ಸರಿಯಾಗಿ ಕೂತು ಚರ್ಚೆ ಮಾಡಿ ನೀವು ಮಾಡಬೇಕು ಇಷ್ಟೇ. ಎಸ್ ಓನ್ಲಿ ಗುಲ್ಬರ್ಗ ಎಲ್ಲ ಕಡೆ ಚೆನ್ನಾಗಿದೆ. ಓನ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಹಿಂಗೆ ಮಾಡಿ ಅರ್ಥ ಇಲ್ಲ. ಅದು ಜೋರ್ತರಾಕಿಲ್ಲ, ಅದು ಇಶ್ಯೂ ಮಾಡೋದು ಜೋರ್ದಾಕಿಲ್ಲ. ಅದು ಭಾಳ ಮೈತಿ ಇರ್ತೈತೆ ಅವ್ರಿಗೆ ಮುಂದಿನ ದಿನದಲ್ಲಿ. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವರು ಸಣ್ಣ ಹುಡುಗ ಪಾಪ. ನಾವು ಅವರು ಇವತ್ತು ನನ್ನ ಸಂಬಂಧ ದೊಡ್ಡ ಖರ್ಗೆ ಅವ್ರಿಗೆ ನನ್ನ ಸಂಬಂಧ ಇವತ್ತು ಚಲೋ ಇದೆ. ಪಕ್ಷಗಳು ಬೇರೆಯವರು. ಬಟ್ ಪ್ರಿಯಾಂಕಾ ಖರ್ಗೆ ಅವರು 10 ಬಸ್ ಹಿಡಿದಕ್ಕೆ ಭಾಳ ಕಷ್ಟ ಆಗ್ತದೆ ಮುಂದೆ. ನೋಡ್ರಿ, ಅದು ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಅಲ್ಲ, ನಮ್ಮ ವಿಷಯ ಎಲ್ಲ ಹೈಕಮಾಂಡ್ ತಿಳಿಸಿದ. ಹೈಕಮಾಂಡ್ ಏನು ಇರ್ತದೆ ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಹೌದು, ಚಲೋ ಬಂದು ನಾವು ಯತ್ನಾಳ್ ಗೌಡ್ರದ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದತ್ತು. ಯಾಕಂದ್ರೆ ನಮ್ಮಲ್ಲಿ ಬಂದ್ ಮಾಡ್ಬೋ ಇಲ್ಲಿ ಚಲೋ ಏನಪ್ಪ ಏನು TV ಇರ್ತದೆ ಇಲ್ಲಿ ಚಲೋ ಲೈಟ್ ಚಲೋ ಬಂದ್ ಮಾಡೋದು. ಚಾ ಕುಡಿದ್ರಿ? ಚಾ ಕುಡಿದು ಮಾಡಿದಪ್ಪ ಅವ್ರಿಗೆ ಇವೆಲ್ಲ ಸೈದ ಮಾಡಿ ಬೆಂಕಿ ತಗೊಳ್ಳಲ್ಲ. ಇಲ್ಲಿ ಅವ ಎಲ್ಲಿ ಅವ ಕಾಣಲ್ಲ, ಅವ ಬೆಂಕಿ ಅವ ಎಲ್ಲ ಅವ ಪಾಪ ಏನೇ ಅದಕ್ಕೆ ಮಾತ್ರ ಮಾಡಿ ಬೆಂಗಳೂರು ಹಿಡ್ಕೊಂಡು ಯಾಕೆ ಸಾಕಾರ ಬರ್ತಾ ಇಲ್ಲ ಬಂದು ಅದು ಇಲ್ಲ ಲೈಟ್ ಚೌದ ಯಾವುದು